नमस्कार, मी सुवर्ण कट्टीमनी. द न्यूज प्लस चॅनलच्या बातमीपत्रात आपलं सर्वांचं स्वागत. शनिवारी 25 जानेवारी रोजी डॉक्टर रिझवान अपेक्स सुपर स्पेशालिटी हॉस्पिटल अँड रिसर्च सेंटर सोलापूर यांच्यातर्फे इंडी तालुक्यातील धुळखेड येथील ग्रामपंचायत कार्यालयामध्ये मोफत आरोग्य शिबिराचं आयोजन करण्यात आलं होतं. या शिबिरामध्ये जवळपास 220 नागरिकांच्या आरोग्याची मोफत तपासणी करण्यात आली. प्रसिद्ध हृदयरोग तज्ञ डॉक्टर रिझवान उल हक आणि स्त्रीरोग प्रसूती तज्ञ डॉक्टर मेहजबीन हक यांनी ही आरोग्य तपासणी केली. यासह मोफत तपासणी, ईसीजी, ब्लड शुगर, वजन, मोफत औषधं वाटप करून नागरिकांना आपल्या हृदयाची आणि आरोग्याची काळजी घेण्याचा अमूल्य सल्ला आणि मार्गदर्शन त्यांनी दिला. तसंच अपेक्स हॉस्पिटल येथे आयुष्यमान भारत आरोग्य कर्नाटक योजनेअंतर्गत मोफत उपचाराची सोय असल्याविषयी त्यांनी अधिक माहिती दिली. ಒಂದು ವೇಳೆ ನೀವು ಇದು ದುರ್ಲಕ್ಷ್ಯ ಮಾಡಿದ್ರಿ ನೆಕ್ಸ್ಟ್ ಅಟ್ಯಾಕ್ ಆಗಿ ನಮ್ಮ ಕಡೆ ಬರ್ತೀರಿ. ಯಾಕೆ ನಮ್ಮ ಹಾಸ್ಪಿಟಲಲ್ಲಿ ಅಟ್ಯಾಕ್ ಆಗಿರೋ ಪೇಷಂಟ್ ಬಂದು ಅಡ್ಮಿಟ್ ಆಗ್ತಾರೆ. ಅಟ್ಯಾಕ್ ಆಗಿದ್ಮೇಲೆ ಜೀವ ಉಳಿಸೋದಿಲ್ಲ. ಹೋದ ಆಠವಡ ಒಳಗೆ ನಿಮ್ಮ ಊರಿಂದ ನನ್ನ ಕಡೆ 4 ಪೇಷಂಟ್ ಬಂದವ. 3 ಜನ ಉಳಿಸಿದೀವಿ, ಒಬ್ಬರು ಉಳಿಲಿಲ್ಲ. ಅಂದರೆ ನಮ್ಗೆ ಕಾಯಿಲೆ ಬಗ್ಗೆ ಗೊತ್ತಿದ್ರೆ ನಾವು ಸ್ವಲ್ಪ ಕಾಳಜಿ ತಗೋಬೇಕು. ನಾವಂತೂ ಪೇಷಂಟ್ ಬಂದ ಮೇಲೆ ದವಾಗುಳಿ ಇಂಜೆಕ್ಷನ್ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ತೀವಿ. ಬಟ್ ಮನೆ ಒಳಗೆ ನೀವೇನು ಕಾಳಜಿ ತಗೋಬೇಕು, ಮನೆಗೆ ಹೋದ್ಮೇಲೆ ಊಟದಲ್ಲಿ ಏನು ತೊಗೊಳತ್ತೀವಿ ಊಟ ಅಂತ ನೋಡ್ಬೇಕು. ಮಾಂಸ, ಮಟನ್, ಮಚ್ಚಿ ಡೈಲಿ ತಗೋಬೇಡ್ರಿ. ಯಾವಾಗಾದ್ರೆ ಆಠವಡ 15 ದಿವಸ ತಿಂಗಳೊಳಗೆ ಒಂದ್ಸಲ ತಗೊಂಡು ನಡೀತದೆ. ತರಕಾರಿ ಸಬ್ಜಿನ ತಿನ್ಬೇಕು. ನೀವು ರೈತರು ನಾನೇನು ಹೇಳೋದು ಗರಜಿಲ್ಲ. ನೀವು ಯಾಕೆ ಅಡ್ಡಾಡ್ತೀರಿ, ನಿಮ್ಮ ಕಡೆ ಗಾಡಿ ಇಲ್ಲ. ಸಿಟಿ ಒಳಗಂದ್ರೆ ಜನ ಬರೀ ಗಾಡಿಯಲ್ಲಿ ಓಡಾಡ್ತಾರೆ. ಯಾರು ಏನು ಮಾಡಕ್ಕೆ ಬರಲ್ಲ. ಅವ್ರಿಗೆ ಗಾಡಿಯಲ್ಲಿ ಕೂತ್ಕೊಂಡು ಓಡಾಡ್ತಾರೆ, ಲಿಫ್ಟಲ್ಲಿ ತಿರುಗಾಡ್ತಾರೆ. ನಡೆಯೋದೇ ಬಿಟ್ಬಿಟ್ಟಾರೆ ಜನ. ಊರಲ್ಲಿ ನೀವು ಹೋಗಬೇಕು, ಹೊಲದಲ್ಲಿ ಕೆಲಸ ಮಾಡಬೇಕು, ಬೇರೆ ಕಡೆ ಕೆಲಸ ಮಾಡಬೇಕು. ಫಿಸಿಕಲ್ ಫಿಟ್ನೆಸ್ನಿಂದೆಲ್ಲ ಚೆನ್ನಾಗಿದೆ. ಬಟ್ ಶರೀರ ಮೇಲೆ ಥೋड़ा ಗಮನ ಕೊಡ್ರಿ. ಏನು ನಡೆದದ, ಡಾಬ್ ಬರ್ಲಕತ್ತದ, ದಮ್ ಬರ್ಲಕತ್ತದ, ಎದೆ ತುಂಬ್ಕೊಂಡು ಬರ್ಲಕತ್ತದ, ಬ್ಯಾನಿ ಆಗ್ಲಕತ್ತದ, ಪಿತ್ ಆಗ್ಲಕತ್ತದ ಅನ್ಕೋಬೇಡ್ರಿ. ಇದು ಹಾರ್ಟಿನ ಲಕ್ಷಣಗಳು. ಇವೆಲ್ಲ ಲಕ್ಷಣ ಬಂದರೆ ಡಾಕ್ಟರ್ ಬಂದು ತಪಾಸಣೆ ಮಾಡ್ತೀವಿ. ಯಾಕಂದರೆ ಈ ಸ್ಟೇಜಲ್ಲಿ ನಾವು ಉಪಚಾರ ಮಾಡಿದರೆ ಈಸಿಲಿ ಉಪಚಾರ ಆಗ್ತದೆ, ನಿಮ್ಗೇನು ಡ್ಯಾಮೇಜ್ ಆಗಲ್ಲ. ಇದ್ರ ಮುಂದೆ ಹೋಯ್ತಂದರೆ ಅಟ್ಯಾಕ್ ಬಂದುಬಿಡ್ತದೆ, ಅದು ಜೀವಕ್ಕೆ ಹೋಗ ಮಾಡ್ತದೆ. 100 ಜನಕ್ಕೆ ಅಟ್ಯಾಕ್ ಆಯ್ತಂದ್ರೆ 25 ಜನ ದಾರಿಯಲ್ಲೇ ಸತ್ತು ಹೋಗ್ತಾರೆ ಹಾಸ್ಪಿಟಲ್ ಮುಟ್ಟಕ್ಕಿಂತ ಮುಂಚೆ. ನಮ್ಮ ಕಡೆ ಬಂದ ಮೇಲೆ 5 ದಿವಸ ಒಳಗೆ ಇನ್ನೊಂದು 5 ಜನ ಜೀವ ಕಳ್ಕೊಂಡ್ಬಿಡ್ತಾರೆ. ಇಲಾಜ್ ಮಾಡ್ಕೊಂಡು ಊರಿಗೆ ಬಂದ ಮೇಲೆ ಇನ್ನೂ 3 ಜನ 1.5 ಜನ ಕಳ್ಕೊಂಡ್ಬಿಡ್ತಾರೆ. ಅಂದರೆ ಈ ಒಂದು ಕಾಯಿಲೆದಲ್ಲಿ 100ಕ್ಕೆ 33 ಜನ ಜೀವ ಕಳ್ಕೊತಾರೆ. ಇದು ಭಾಳ ಮೇಜರ್ ಪ್ರಾಬ್ಲಮ್ ಇದೆ. ಇದು ಇಂಡಿಯಾ ಒಳಗೆ ಹೆಚ್ಚಿಗೆ ಆಗ್ಲತ್ತದ, ಊರ ಒಳಗೆ ಹೆಚ್ಚಿಗೆ ಆಗ್ಲತ್ತದ. ಇದು ಇನ್ನೊಂದು ಕಾರಣ, ನಾವು ಬೀಡಿ, ಸಿಗರೇಟ್, ತಂಬಾಕು ತಗೋತೀವಿ. ಅವ್ರ ಕಡೆಯೂ ಗಾಯಚ, ಗಣೇಶ್, ಮಹೇಶ್ ಎಲ್ಲ ಚಾರ್ಮಿನಾರ್ ಭಾಳಷ್ಟಿದಾವೆ. 1 ಪಾಕೆಟ್ 4 ಪಾಕೆಟ್ ಎಲ್ಲ ಕೇಳ್ತಾ ಇರ್ತೀವಿ ನಾವು. ಇವೆಲ್ಲ ತಂಬಾಕು ಸೇವನೆ ಎಲ್ಲ ನೀವು ಬಂದ್ ಮಾಡಿರಿ, ಕಡಿಮೆ ಮಾಡಿರಿ. ಹೆಂಗೆ ಬಿಡೋಕ್ಕಾಗ್ತದೆ ನೋಡ್ರಿ. ನಿಮ್ಮ ಜೀವದ ಕಾಳಜಿ ನೀವು ತಗೋಬೋದು. ನಿಮ್ಮ ತ್ರಾಸ ಆದರೆ ಕಾಳಜಿ ತೊಗೊಳಕ್ಕೆ ನಾವಿರಿ. ಇವತ್ತು ನಿಮ್ಮ ಊರಿಗೆ ಬರೋಕ್ಕೆ ಕಾರಣ ಏನು? ನಿಮ್ಗೇನಾದರೆ ಅಟ್ಯಾಕ್ ಆಯಿತು, ಹಾರ್ಟಿನ ಸಮಸ್ಯೆ ಆಯಿತು, ಬೇರೆ ಯಾವುದಾದ್ರೆ ಸಮಸ್ಯೆ ಆಯಿತು, ಸಾವಿರಾರು ಕಾಯಿಲೆಗಳು ಇರ್ತಾವೆ ಶರೀರ ಒಳಗೆ. ಹಾರ್ಟಿನ ಕಾಯಿಲೆ ಒಳಗೆ ಜೀವ ಹೋಗ್ತದೆ, ಬೇರೆ ಕಾಯಿಲೆ ಒಳಗೆ ಟೈಮ್ ಸಿಗ್ತದೆ. ನಿಮೋನಿಯಾ ಆಯಿತು, ಟೈಫಾಯ್ಡ್ ಆಯಿತು, ಹರ್ನಿ ಆಯಿತು, ಅಪೆಂಡಿಕ್ಸ್ ಆಯಿತು, ಕ್ಯಾನ್ಸರ್ ಗಂಟು ಆಯಿತು, ಬ್ಲೀಡಿಂಗ್ ಆಯಿತು, ಲೇಡೀಸ್ ವಿಭಾಗದ ಪ್ರಾಬ್ಲಮ್ ಆಯಿತು, ಪ್ರೆಗ್ನೆನ್ಸಿ ಇತ್ತು, ಪ್ರೆಗ್ನೆನ್ಸಿ ಜೊತೆ BP ಬಂತು. ಅವೆಲ್ಲ ಇಲಾಜ್ ನಾವು ನಮ್ಮ ಹಾಸ್ಪಿಟ್ಲಲ್ಲೇ ಮಾಡ್ತೀವಿ. ಬಟ್ ಹಾರ್ಟ್ ಪೇಷಂಟ್ಗೋಸ್ಕರ ಒಂದು ಸ್ಪೆಷಲ್ ಇದೆ. ಏನು ಸ್ಪೆಷಲ್? ಅವ್ರ ಹತ್ರ ಇಲ್ಲಿಂದು BPL ಕಾರ್ಡ್ ಇದ್ದರೆ ನಾವು ಮುಂದಿನ ಫ್ರೀ ಮಾಡ್ತೀವಿ. ಫ್ರೀ ಅಂದರೆ ಎಂಜಿಯೋಪ್ಲಾಸ್ಟಿ ಫ್ರೀ ಮಾಡ್ತೀವಿ. ಎಂಜಿಯೋಪ್ಲಾಸ್ಟಿಗೆ 1.5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ನೀವು ರೈತರು, ಬಡವರು ತಂದಷ್ಟೆಲ್ಲ ರೊಕ್ಕ ಹಾಕಿಬಿಟ್ರೆ ನಿಮಗೆಲ್ಲ ಇಲ್ಲೆಲ್ಲ ಮಾರಬೇಕಾಗ್ತದೆ. ಮಾರಿದ ಮೇಲೆ ಮುಂದೇನು ಮಾಡ್ತೀರಿ? ನೀವಂತೂ ವಯಸ್ಕರ ಆಗಿದ್ರಿ, ನಿಮ್ಮ ಬಾಬಾಗೋಸ್ಕರ ಮಾಡಿದ್ರಿ, ಅವರಂತೂ ಹೋಗ್ತಾರೆ. ಆಮೇಲೆ ಒಂದು ಮನೇಲಿ ಏನು ಉಳಿಯಲ್ಲ. ಸೊ ನಿಮ್ಮ ರೊಕ್ಕನೂ ಉಳಿಸ್ಬೇಕು, ನೀವು ಜೀವನ ಉಳಿಸ್ಬೇಕು, ನೀವು ಚೆನ್ನಾಗಿ ನೋಡ್ಕೋಬೇಕಿಲ್ಲ. ಏನು ಭೀ ಸಮಸ್ಯೆ ಇದ್ದರೆ ನಮ್ಗೆ ಹೇಳ್ರಿ. ಇವತ್ತು ಗೋಲ್ಡನ್ ಚಾನ್ಸ್ ಸಿಕ್ಕಿದೆ. ನಾವಲ್ಲಿ ಪ್ರೈವೇಟ್ ದವಾಖಾನ, OPD, ಹಾಸ್ಪಿಟಲ್ ಎಲ್ಲ ಬಿಟ್ಟು ನಿಮಗೋಸ್ಕರ ಬಂದಿದ್ದೀವಿ. ಇದ್ರಲ್ಲಿ ಉಪಯೋಗ ಮಾಡಿಸ್ಕೊಂಡ್ಬೇಡ್ರಿ. ಏನು ಭೀ ಕೇಳೋದಿದ್ರೆ ನಮ್ಗೆ ಹೇಳ್ರಿ. ಧಾರಾಳವಾಗಿ ನಿಮ್ಮ ಡಾಕ್ಟರ್, ನಿಮ್ಮ ದವಾಖಾನ ಅನ್ಕೊಂಡ್ರಿ.
या आरोग्य शिबिरासाठी ग्रामपंचायतीचे अध्यक्ष दिलीप शिवशरण, माजी अध्यक्ष सुरेश पाटील, बीडीओ लालासाब नदाफ, रमेश पुजारी, सेक्रेटरी परमेश्वर तलवार, सदस्य अनिल कोडते आणि समाजसेवक भैरप्पा बहिरगोंड यांचं यावेळी सहकार्य लाभलं. तसंच डॉक्टर यमार मठ यांनी यावेळी प्रस्तावना केली. डॉक्टर अनिल नाटेकर, डॉक्टर टपाल असिफ आदींची यावेळी उपस्थिती होती. या शिबिरास हॉस्पिटल कर्मचाऱ्यांचंही मोलाचं सहकार्य लाभलं. हे आहे मेट्रोकास्ट केबल नेटवर्क आणि आपण पाहत आहात द न्यूज प्लस बरच काही.